ನೋಡ್ರಿ ಇವತ್ತು ಈ ವಿಡಿಯೋದಾಗ ನಿಮ್ಗೆ 3 ರೆಸಿಪಿನ ನಾನು ಮಾಡಿ ತೋರ್ಸಾಕತ್ತೀನಿ. 2 ಬೆಳಗಿನ ನಾಷ್ಟಕ್ಕ ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೆ ಮತ್ತು ನೀವು ಆಫೀಸ್ಗೆ ಹೋಗೋರಿಗೆ ಕೂಡ ಈ ನಾಷ್ಟ ಯೂಸ್ ಆಕೈತಿ. ಹಾಗೆ ಮತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರ್ಸಾಕತ್ತೀನಿ. ಇಲ್ಲಿ ಕಡಾಯಿ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿನಿ ಮತ್ತು ಒಂದಿಷ್ಟು ಜೀರಿಗೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಚಟಪಟ ಅನ್ನೋವರೆಗೂ ಬಿಟ್ರಿ. ಆಮೇಲೆ ಒಂದಿಷ್ಟು ಶೇಂಗದ ಕಾಳು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಮತ್ತೆ ಬೆಳ್ಳುಳ್ಳಿ ಹಾಕೋರಿ. ಅದ್ರ ಜೊತೆಗೆ 1 ಸ್ಪೂನ್ ಅಥವಾ 1.5 ಸ್ಪೂನ್ ಅಷ್ಟು ನಾನಿಲ್ಲಿ ಬಿಳಿ ಎಳ್ಳನ್ನ ಹಾಕ್ಕೊಳಕತ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅನ್ನ ಏನಾದರೂ ನೈಟ್ ಅನ್ನ ಉಳಿದಿರ್ತದಲ್ಲ, ಈ ರೀತಿ ಮಾಡ್ಕೋಬೋದು ಅಥವಾ ಬಿಸಿ ಅನ್ನನೂ ಕೂಡ ನೀವು ಈ ರೀತಿ ಮಾಡ್ಕೋಬೋದು. ಭಾಳ ರುಚಿಯಾಗಿ ಬರ್ತದೆ. ಇಲ್ಲಿ 2 ಹಾಕ್ಕೊಂಡು 3 ಹಾಕ್ಕೊಂಡು ಚೆಂದಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ಶುಂಠಿ ನಾನು ತುರಿದು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳಕತ್ತೀನಿ. ಶುಂಠಿ ಹಾಕೋದ್ರಿಂದ ಜೀರ್ಣ ಆಕೈತಿ, ಭಾಳ ಬಾಯಿಗೆ ರುಚಿ ಕೊಡ್ತೈತಿ. ಈಗ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿನಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಮತ್ತೊಂಚೂರು ಮಿಕ್ಸ್ ಮಾಡ್ಕೊಡ್ರಿ. ಇದನ್ನೆಲ್ಲ ನೀಟಾಗೆ ಎಣ್ಣೆಯಲ್ಲಿ ಫ್ರೈ ಆಗಬೇಕ್ರಿ ಚೆಂದಾಗೆ. ಈ ರೀತಿ ಫ್ರೈ ಆದಮೇಲೆ ಸ್ವಲ್ಪ ಇದಕ್ಕೆ ನಾನು ಗರಂ ಮಸಾಲನ ಹಾಕ್ಕೊಳತ್ತೀನಿ, ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳತ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳತ್ತೀನಿ. ಇದನ್ನ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಸಕ್ಕರೆನ ಹಾಕ್ಕೊಡ್ರಿ, ಯಾಕಂದ್ರೆ ಹುಳಿ ಹಾಕ್ತೀವಲ್ಲ ಅದಕ್ಕೋಸ್ಕರ ಸಕ್ಕರೆ ಹಾಕ್ಕೊಳತ್ತೀನಿ. ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿನಿ 1 ಸ್ಪೂನಷ್ಟು. ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಚೆಂದಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊರಿ. ಇದಕ್ಕೆ ನಾನು ಮೆಣಸಿನ್ಕಾಯಿ ಹಾಕಿಲ್ಲ, ಬರೀ ಖಾರದ ಪುಡಿ ಮಾತ್ರ ಹಾಕ್ಕೊಂಡಿನಿ. ಇದಕ್ಕೆ ಖಾರದ ಪುಡಿನೇ ಹಾಕೋಬೇಕು ಅಥವಾ ಒಣ ಮೆಣಸಿನ್ಕಾಯಿ ಹಾಕೋಬೇಕು. ಈಗ ನಾನು ನೆನೆಸಿಟ್ಟಿರುವಂಥ ಹುಣಸೆ ಹುಳಿ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಂಡ್ರಿ. ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ಉಳಿದಿರುವಂಥ ಅನ್ನನ ಹಾಕ್ಕೊಳ್ರಿ. ಅದು ಹೇಳಿದ್ನಲ್ಲ, ಬಿಸಿ ಅನ್ನ ಅಥವಾ ನೈಟ್ ಉಳಿದಿರೋ ಅನ್ನದಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹುಳಿ ಅನ್ನ ಭಾಳ ಅಂದ್ರೆ ಭಾಳ ರುಚಿ ಆಕೈತಿ. ಹುಳಿ ಮಸಾಲೆ ಅನ್ನ ಇದು ಭಾರಿ ಮಸ್ತಾಗಿ ಬರ್ತೈತಿ. ಉದುರಾಗಿ ನೋಡ್ರಿ ಎಷ್ಟು ಚಂದ ಬಂದೈತಿ. ಪುಳಿಯೋಗರೆಕ್ಕಿಂತ ಇದು ತುಂಬ ರುಚಿ ಇರ್ತೈತಿ ತಿನ್ನೋಕೆ. ಇದನ್ನು ಈಗ ಕಂಪ್ಲೀಟಾಗಿ ರೆಡಿ ಆಯಿತು. ಮತ್ತು ಇನ್ನೊಂದು ರೆಸಿಪಿನ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡಕತ್ತೀನಿ. ಮತ್ತೊಂದು ಬೇರೆ ಕಡಾಯಿನ ಇಟ್ಕೊಂಡಿನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಕಡ್ಲಿವೆ ನೋಡ್ರಿ ನೆನೆಸಿ ಬೇಯಿಸಿ ಇಟ್ಕೊಂಡಿನಿ. ಇದಕ್ಕೆ ಮತ್ತೆ ಒಂದಿಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಂಡು ಚಟಪಟ ಅಂದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಡ್ರಿ. ಇದು ಫ್ರೈ ಆದಮೇಲೆ ಇದಕ್ಕೆ ನಾವು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಎಣ್ಣೆಯಾಗ ನೀವು ಚೆಂದಾಗೆ ಫ್ರೈ ಮಾಡಿರಿ. ಇದು ನೀಟಾಗೆ ಉಳ್ಳಾಗಡ್ಡಿ ಫ್ರೈ ಆಗಬೇಕು. ಈ ರೀತಿ ಫ್ರೈ ಆದಮೇಲೆ ನೋಡ್ರಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಮತ್ತೆ ಸ್ವಲ್ಪ ಚೂರ ಫ್ರೈ ಮಾಡಿಕೊಡ್ರಿ. ಮತ್ತು ಹಸಿ ಶುಂಠಿನ ಇದಕ್ಕೂ ಕೂಡ ನಾನು ಹಾಕ್ಕೊಳಕತ್ತೀನಿ. ತುರಿದು ಇಟ್ಕೊಂಡಿರುವಂಥ ಹಸಿ ಶುಂಠಿನ ಸ್ವಲ್ಪ ಹಾಕ್ಕೊಂಡಿನಿ. ಯಾಕಂದ್ರೆ ಕಡ್ಲಿ ಇರೋದ್ರಿಂದ ಗ್ಯಾಸ್ಟ್ರಿಕ್ ಆಗಿರ್ತದಲ್ಲ, ಅದಕ್ಕೋಸ್ಕರ ಇದು ಶುಂಠಿ ಹಾಕಿದ್ರೆ ಚಲೋ ಆಗ್ತದೆ. ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದ್ರ ಜೊತೆಗೆ ಈ ರೀತಿ ನೀವು ಮಿಕ್ಸ್ ಮಾಡಿಕೊಡ್ರಿ. ಇದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಒಗ್ಗರಣೆಯಲ್ಲಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಡ್ರಿ. ಈ ರೀತಿ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಬೇಯಿಸಿಟ್ಕೊಂಡಿರುವಂಥ ಕಡ್ಲಿನ ಈ ರೀತಿ ಹಾಕ್ಕೊಳ್ರಿ. ಇದ್ರ ಜೊತೆಗೆ ನೀವು ಬೇಕಂದ್ರೆ ಶೇಂಗದ ಕಾಳು ನೆನೆಸಿ ಹಾಕ್ಕೊಡ್ರಿ ಅಥವಾ ಹುರಿದು ಹಾಕ್ಕೊಡ್ರಿ, ಚಲೋ ಇರ್ತೈತಿ ತಿನ್ನಕ್ಕೆ. ಸಾಯಂಕಾಲ ನೀವು ಇದನ್ನು ಟೀ ಜೊತೆಗಾಗಲಿ ಅಥವಾ ಮಕ್ಕಳು ಯಾವಾಗಾರು ತಿಂತಾರಂತಂದ್ರೆ ಈ ರೀತಿ ನೀವು ಮಾಡಿ ಕೊಡ್ಬೋದು. ಇದಕ್ಕೆ ನಾನಿಲ್ಲಿ ರೊಟ್ಟಿಗೆ ಜೊತೆಗೆ ಅಥವಾ ಚಪಾತಿ ಜೊತೆಗೆ ತಿಂದ್ರೂ ಇದು ನಡಿತೈತ್ರಿ. ಈ ಥರ ಕಾಯಿ ಹಾಕಿ ಮಾಡ್ಕೊಳಕತ್ತೀನಿ. ನಿಮಗೇನಾದ್ರೂ ಹಂಗೆ ಮಕ್ಳಿಗೆ ಕೊಡ್ಬೇಕಂದ್ರೆ ಕಾಯಿ ಏನು ಹಾಕೋದು ಬೇಡ, ಹಾಗೆ ನೀವು ಫ್ರೈ ಮಾಡಿ ಕೊಟ್ರಂದ್ರೆ ಭಾರಿ ರುಚಿಯಾಗಿರ್ತೈತ್ರಿ. ಸಾಯಂಕಾಲ ತಿನ್ನೋಕ್ಕಾಗಲಿ ಅಥವಾ ಮಕ್ಕಳಿಗೆ ಸೈಡಿಗೆ ನೀವು ಬಾಕ್ಸಿಗೆ ಕೂಡ ಹಾಕಿ ಕೊಡ್ಬೋದು. ನೀವು ಊಟದ ಜೊತೆಗೆ ಸೈಡ್ ಡಿಶ್ ಅಂತ ಈ ರೀತಿ ನೀವು ಕೂಡ ಮಾಡ್ಕೋಬೋದು. ಇದನ್ನು ಕೂಡ ಕಂಪ್ಲೀಟಾಗಿ ರೆಡಿ ಆಯ್ತು ರೀ. ಅದನ್ನು ಒಂದು ಬೌಲಿಗೆ ತೆಗೆದು ಎತ್ತಿಟ್ಟು ಅದೇ ಕಡಾಯದೊಳಗೆ ಮತ್ತೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮತ್ತೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ಮತ್ತೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಸ್ವಲ್ಪ ಚಟಪಟ ಅಂದಮೇಲೆ ನೋಡ್ರಿ ಒಂದಿಷ್ಟು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ಈ ರೀತಿ ಉದ್ದುದಕ್ಕಾಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿನಿ. ಇದಕ್ಕೂ ಸ್ವಲ್ಪ ಕಡಲೆ ಬೀಜ ಹಾಕೊಂಬಿಟ್ಟು ಈ ರೀತಿ ಫ್ರೈ ಮಾಡ್ಕೊಡ್ರಿ. ಚೆಂದಾಗೆ ಶೇಂಗಾನ ಫ್ರೈ ಮಾಡ್ಕೊರಿ. ಅದು ಫ್ರೈ ಆದಮೇಲೆ ಮತ್ತು ಇಲ್ಲಿ ಇದು ಉಳ್ಳಾಗಡ್ಡಿನೂ ಮತ್ತು ಕರಿಬೇವು 2 ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊರಿ. ಚೆಂದಾಗೆ ಇದನ್ನು ಕೂಡ ಒಗ್ಗರಣೆಯಲ್ಲಿ ನೀವು ಹುರ್ಕೊಡ್ರಿ. ಈ ರೀತಿ ಫ್ರೈ ಮಾಡಿಕೊಳ್ರಿ. ನೀಟಾಗೆ ಫ್ರೈ ಆಗಬೇಕು ಚೆಂದಾಗೆ. ಈ ರೀತಿ ಫ್ರೈ ಆದಮೇಲೆ ನೋಡ್ರಿ ಇದಕ್ಕೆ ನಾವು ಈಗ ಮತ್ತು ಇದಕ್ಕೇನು ಬೇಕಲ್ಲ ಅದನ್ನು ಹಾಕ್ಕೊಂಡ್ರಿ. ಇದಂತೂ ತುಂಬ ಸಿಂಪಲ್, ಎಲ್ಲರೂ ಮಾಡ್ತೀರಿ. ತುಂಬ ಈಸಿಯಾಗಿ ಇದೊಂದು ರೆಸಿಪಿನ ಇದ್ರ ಜೊತೆಗೆ ನಾನು ನಿಮಗೆ ತೋರ್ಸಕತ್ತೀನಿ. ಇದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ. ಒಗ್ಗರಣೆಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸಕ್ಕರೆ ಮತ್ತು ಉಪ್ಪು ಹಾಕಿ ಒಳ್ಳೆಯ ಒಂಥರ ನೀರು ಬಿಟ್ಕೊಂಡಾಗಾಗಿ ಒಗ್ಗರಣೆ ಅನ್ನೋದು ತುಂಬ ನೈಸಾಗಿ ಬರ್ತೈತ್ರಿ. ಅದಕ್ಕೋಸ್ಕರ ಈಗ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿನ ನಾನು ಹಾಕ್ಕೊಳಕತ್ತೀನಿ. ಅವಲಕ್ಕಿ ಕೆಲವೊಬ್ಬರು ಮಾಡ್ತಾರೆ ಮುದ್ದೆ ಆಗ್ತದ ಅಂದ್ರೆ ಅವಲಕ್ಕಿ ನೀವು ನೆನೆಸಬಾರ್ದು. 3 ಸತಿ ದಪ್ಪ ಅವಲಕ್ಕಿ ಇದ್ರೆ 3 ಸಾರಿ ನೀಟಾಗಿ ಕೈಯಾಡಿಸಿ ತೊಳೆದು ತೆಗೆದು ಬಿಡ್ಬೇಕು, ಒಂದು ಹನಿ ನೀರು ಇಲ್ದಂಗೆ. ಏನಾದರೂ ತಿಳಿವು ಅವಲಕ್ಕಿ ಇತ್ತಂದ್ರೆ ಬರೀ ಕೈಯಾಡಿಸಿ ತೊಳೆದು ಇಟ್ಟು ಬಿಡ್ಬೇಕ್ರಿ, ಒಟ್ಟು ನೀರು ಇಡಬಾರ್ದು.
ಈ ರೀತಿ ನೀವು ಮಾಡ್ಕೊಂಡ್ರೆ ಅವಲಕ್ಕಿ ಈ ರೀತಿ ಉದುರಾಗಿ ಬರ್ತೈತೆ ರೀ. ನೋಡಿರಿ ಈಗ 3 ರೆಸಿಪಿನ ಕಂಪ್ಲೀಟಾಗಿ ರೆಡಿ ಆಗೈತಿ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗ್ಯದ ಅಂದ್ಕೊಂಡಿನಿ. ಇಷ್ಟ ಆದ್ರೆ ಗೊತ್ತಲ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ರಿ ಅಂದ್ರೆ ಮತ್ತೆ ಹೊಸ ರೆಸಿಪಿ ಮಾಡೋಕ್ಕೆ ನಮಗೂ ಕೂಡ ಖುಷಿ ಆಗತ್ತೆ ನೋಡಿರಿ. ಮತ್ತು ಹೊಸ ರೆಸಿಪಿದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ.